ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕನ್ಯಾ ರಾಶಿ, ಕನ್ಯಾ ಲಗ್ನ ಆಗಸ್ಟ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ಮಿಶ್ರ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ನಿಮ್ಮ ಭಾಗ್ಯ ಸ್ಥಾನದಿಂದ ಮಂಗಳ ಮತ್ತೆ ಗುರುವಿನ ಸಂಚಾರ, ಈ ಎರಡು ಗ್ರಹಗಳಿಂದ ಕೆಲವೊಂದು ಉತ್ತಮವಾದಂತಹ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಶನೇಶ್ವರ ವಕ್ರಿಯಾಗಿ ಷಷ್ಠ ಸ್ಥಾನದಲ್ಲಿ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಏರಿಳಿತವನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಶುಕ್ರ ಮತ್ತೆ ಬುಧ ನಿಮಗೆ ವಯಸ್ಥಾನದಿಂದ ಸಂಚಾರ, ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಮುಂದೂಡುವಂತದ್ದಾಗಿರ್ಬೋದು, ಸ್ವಲ್ಪ ವಿಳಂಬದಿಂದ ನಿಮಗೆ ಕೆಲಸ ಕಾರ್ಯಗಳಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಕೇತು ಯಥಾಸ್ಥಿತಿ ನಿಮ್ಮ ಒಂದು ಲಗ್ನದ ಸಂಚಾರ, ಎಲ್ಲೋ ಒಂದು ರೀತಿಯಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ಸ್ವಲ್ಪ ಕೊರತೆ ಕೊಡುವಂತದ್ದು. ರಾಹು ಸಪ್ತಮ ಸ್ಥಾನದಲ್ಲಿ ವಿಪರೀತವಾದಂತಹ ಎಕ್ಸ್ಪೆಕ್ಟೇಷನ್ ಎದುರಿನ ವ್ಯಕ್ತಿಯಿಂದ ಇಡುವಂತಹ ಸಾಧ್ಯತೆ ಕೂಡ ಬರುವಂತಹ ತಿಂಗಳಲ್ಲಿರುತ್ತೆ. ನೋಡಿ, ಬರುವಂತಹ ತಿಂಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ, ಸುಮಾರಷ್ಟು ವಿಚಾರಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಎಲ್ಲಾ ಕೆಲಸ ಕಾರ್ಯಗಳನ್ನು ಮುಂದೂಡುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಮಗೆ ಏನನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೇಗೆ ಖರ್ಚು ಮಾಡಬೇಕು ಅನ್ನುವಂತಹ ಸಾಧ್ಯತೆ ಇರುತ್ತೆ. ಸೋಲಿನ ಭೀತಿ ಕೂಡ ನೀವು ಬರುವಂತಹ ತಿಂಗಳಲ್ಲಿ ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗಿರುತ್ತೆ. ಜೊತೆಗೆ ಹಣಕಾಸನ್ನು ಉಳಿಸುವಂತಹ ಮಾನಸಿಕ ಸ್ಥಿತಿ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇದೆ. ಮತ್ತೆ ಭವಿಷ್ಯದ ಚಿಂತೆ ತುಂಬಾ ಕಾಡುವಂತಹ ಸಾಧ್ಯತೆ ಕನ್ಯಾ ರಾಶಿಯವರಿಗೆ ಬರುವಂತಹ ತಿಂಗಳಲ್ಲಿರುತ್ತೆ. ನೋಡಿ, ನಿಮ್ಮ ಹಣಕಾಸಿನ ಸ್ಥಿತಿ ಯಾವ ರೀತಿ ಇರುತ್ತೆ. ಹಣಕಾಸಿನ ಸ್ಥಿತಿ ನೋಡಿ, ಆದಾಯಕ್ಕಿಂತ ಖರ್ಚುಗಳನ್ನೇ ಜಾಸ್ತಿ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯನ್ನ ನೋಡ್ತೀರಾ. ಅದರಿಂದ ತಪ್ಪಿಸ್ಕೊಳ್ಳಕ್ ಆಗೋದಿಲ್ಲ. ಬರುವಂತಹ ತಿಂಗಳಲ್ಲಿ ವಿಪರೀತವಾದಂತಹ ಖರ್ಚು ನಿಮ್ಮ ಕುಟುಂಬದ ಮೇಲಾಗಿರ್ಬೋದು, ನಿಮ್ಮ ಭವಿಷ್ಯದ ಕೆಲಸ ಕಾರ್ಯಗಳ ಮೇಲಾಗಿರ್ಬೋದು, ವ್ಯಾಪಾರದಲ್ಲಿ ಹೂಡಿಕೆ ಮಾಡಬೇಕಾದಂತದ್ದು ಇರುತ್ತೆ. ಮತ್ತೆ ವೈಯಕ್ತಿಕವಾಗಿ ನಿಮ್ಮ ಒಂದು ಸ್ವಂತದ ಇಷ್ಟಾರ್ಥಗಳ ಮೇಲೆ ಖರ್ಚುಗಳನ್ನು ಮಾಡಬೇಕಾದಂತದ್ದು ಇರುತ್ತೆ. ಸೊ ಹಾಗಾಗಿ ಹಣಕಾಸಿನ ಸ್ಥಿತಿಗೆ ಅನಿವಾರ್ಯ ಕಾರಣದಿಂದಾಗಿ ಸಾಲ ಮಾಡಲೇಬೇಕಾದಂತಹ ಒಂದು ಸಮಸ್ಯೆ ಕೂಡ ಎದುರಾಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮಗೆ ಬರುವಂತಹ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆದಾಯದ ಮೂಲಗಳಿಗಿಂತ ಖರ್ಚುಗಳೇ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಜೊತೆಗೆ ನೋಡಿ, ಸಂಬಂಧಿಕರಿಂದ ಮತ್ತೆ ಎಕ್ಸ್ಪೆಕ್ಟೇಷನ್ ಆಗಿರ್ಬೋದು, ಅವರಿಂದ ಸಹಕಾರದ ಒಂದು ನಿರೀಕ್ಷೆಯಲ್ಲಿ ಇರ್ತೀರಾ. ಸಕಾಲಕ್ಕೆ ಕೆಲವೊಂದು ರೀತಿಯಲ್ಲಿ ಸಪೋರ್ಟ್ ಕೂಡ ಸಿಗುವಂತಹ ಯೋಗಗಳು ಕೂಡ ಇದೆ. ಹಾಕಿದಂತಹ ಯೋಜನೆಗಳಾಗಿರ್ಬೋದು, ಪ್ಲಾನಿಂಗ್ ಆಗಿರ್ಬೋದು, ನಿಮ್ಮ ಒಂದು ಕೆಲಸ ಕಾರ್ಯಗಳ ಕೈಗೆತ್ಕೊಂಡ ಕೆಲಸ ಕಾರ್ಯಗಳನ್ನ ಮುಂದುವರಿಸಕ್ಕೆ ಸಹಕಾರದ ಒಂದು ಕೊರತೆ ಇರುವಂತಹ ಸಾಧ್ಯತೆ ಇರುತ್ತೆ. ಬರುವಂತಹ ತಿಂಗಳಲ್ಲಿ ಪ್ರತಿಯೊಂದಕ್ಕೂ ಕೂಡ ನಿಮಗೆ ಒಂದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಸಹೋದ್ಯೋಗಿಗಳ ಸಪೋರ್ಟು, ಇದೆರಡೂ ಕೂಡ ಅನಿವಾರ್ಯತೆ ಇರುತ್ತೆ ಬರುವಂತಹ ತಿಂಗಳಲ್ಲಿ. ಇದ್ರ ಜೊತೆಗೆ ನೋಡಿ, ನೀವು ಕೆಲಸ ಕಾರ್ಯಗಳನ್ನ ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅತಿಯಾದಂತಹ ಕೆಲಸದ ಒತ್ತಡ ಆಗಿರ್ಬೋದು, ನಿಮಗೆ ಜೊತೆಗಿದ್ದಂತಹ ವ್ಯಕ್ತಿಗಳಿಂದ ಸಪೋರ್ಟ್ ಸಿಗದೇ ಇರುವಂತಹ ಸಾಧ್ಯತೆ ಇರುತ್ತೆ. ಆದರೆ ಆ ಕೆಲಸದ ಒತ್ತಡವನ್ನು ಸರಿಯಾಗಿ ನಿರ್ವಹಣೆ ಮಾಡುವಂತಹ ಪ್ರಯತ್ನದಲ್ಲಿ ನೀವು ಯಶಸ್ವಿ ಆಗುವಂತದ್ದಿರುತ್ತೆ. ಆದರೆ ಅತಿಯಾದಂತಹ ಮಾನಸಿಕ ಒತ್ತಡದಿಂದ ಹೋಗಲೇಬೇಕಾದಂತದಿರುತ್ತೆ. ಕೆಲಸವನ್ನ ಸ್ವಲ್ಪ ಮಟ್ಟಿಗೆ ವಿಳಂಬದಿಂದ ಆದರೂ ಕೂಡ ಅದನ್ನ ಸಕ್ಸಸ್ ಅನ್ನ ಮಾಡುವಂತಹ ಒಂದು ಅವಕಾಶ ಆಗಿರ್ಬೋದು, ಮಾನಸಿಕ ಸ್ಥಿತಿ ನಿಮ್ಮಲ್ಲಿ ಇರುತ್ತೆ ಬರುವಂತಹ ತಿಂಗಳಲ್ಲಿ. ಸಂಬಂಧಗಳಲ್ಲಿ ಪತಿ ಪತ್ನಿಗಳ ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳು, ವಿರಸಗಳಾಗುವಂತಹ ಸಾಧ್ಯತೆ ಇರುತ್ತೆ. ದೂರವಾಗುವಂಥದ್ದಂದ್ರೆ ಪರಸ್ಥಳ ವಾಸ ಆಗುವಂಥದ್ದಾಗಿರೋದು, ಕೆಲಸ ಕಾರ್ಯಗಳ ಮೇಲೆ ಬೇರೆ ಕಡೆಗೆ ಹೋಗಲೇಬೇಕಾದಂತಹ ಅನಿವಾರ್ಯತೆ ಕೂಡ ಈ ಬರುವಂತಹ ತಿಂಗಳಲ್ಲಿ ಕನ್ಯಾ ರಾಶಿ, ಕನ್ಯಾ ಲಗ್ನದವರು ನೋಡುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ಒಂದು ವಾಹನಗಳಾಗಿರ್ಬೋದು, ಆರೋಗ್ಯದಲ್ಲಿ ಆಗಿರ್ಬೋದು, ಅದರಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ತಾಪತ್ರಗಳನ್ನು ನೋಡುವಂಥದ್ದಿರುತ್ತೆ. ವಾಹನಗಳಿಂದ ಆಕ್ಸಿಡೆಂಟ್, ಸಣ್ಣ ಪುಟ್ಟದ ಆಕ್ಸಿಡೆಂಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ದೂರದ ಪ್ರಯಾಣ, ನೈಟ್ ಜರ್ನಿ ಮಾಡೋದ್ರಲ್ಲಿ ಸ್ವಲ್ಪ ವಿಳಂಬವನ್ನ ಮಾಡಿದ್ರೆ, ಇಲ್ಲಾಂದ್ರೆ ಸ್ವಲ್ಪ ಮಟ್ಟಿಗೆ ಅದರ ಬಗ್ಗೆ ಗಮನವನ್ನ ಕೊಡಬೇಕಾಗತ್ತೆ. ಆರೋಗ್ಯದಲ್ಲಿ ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ಎಚ್ಚರಿಕೆಯನ್ನ ವಹಿಸ್ಕೋಬೇಕಾಗತ್ತೆ. ಯಾಕಂದ್ರೆ ನಿಮಗೆ ಅನಾರೋಗ್ಯ ಕಾಡುವಂತಹ ಸಾಧ್ಯತೆ ಇದೆ. ದೃಷ್ಟಿಗೆ ಸಂಬಂಧಪಟ್ಟಂತ ದೋಷ ಆಗಿರ್ಬೋದು, ನಿಮಗೆ ಅಲರ್ಜಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನೋಡುವಂತದ್ದಾಗಿರುತ್ತೆ. ಯಾರಿಗೆ ಆಲ್ರೆಡಿ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಇರುತ್ತೆ, ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೂಡ ಕೊಡಬೇಕಾಗತ್ತೆ. ರಕ್ತದ ಒತ್ತಡಗಳನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ ಕನ್ಯಾ ರಾಶಿ, ಕನ್ಯಾ ಲಗ್ನದವರು. ಜೊತೆಗೆ ನೋಡಿ, ಮಾಡುವಂತಹ ವ್ಯವಹಾರ ಆಗಿರ್ಬೋದು, ಕೆಲಸ ಕಾರ್ಯಗಳಲ್ಲಿ ಬರುವಂತಹ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅತಿಯಾದಂತಹ ಒತ್ತಡ ನೋಡುವಂಥದ್ದಿರುತ್ತೆ. ನೀವು ಮಾಡಿದಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ವಿಳಂಬವನ್ನು ಆಗುವಂಥದ್ದು, ಸಕಾಲಕ್ಕೆ ನೀವು ಕಂಪ್ಲೀಟ್ ಮಾಡದೇ ಇರುವಂತಹ ಸಾಧ್ಯತೆ ಇರುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನವನ್ನ ಇರಬೇಕು. ಆದರೆ ಯಾವುದೇ ರೀತಿಯ ಮನಸ್ತಾಪಗಳನ್ನ ಸರಿಪಡುವಂತಹ ಒಂದು ಅವಕಾಶಗಳು ಕೂಡ ನಿಮಗೆ ಬರುವಂತಹ ತಿಂಗಳಿದೆ. ರವಿ ಲಾಭಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಯೋಗಗಳು ಕೂಡ ನಿಮಗಿದೆ. ಡಿಸ್ಪ್ಯೂಟ್ಸ್ ಇಂದ ದೂರ ಇದ್ದಷ್ಟು ತುಂಬಾ ಉತ್ತಮವಾದಂತದ್ದು ಇರುತ್ತೆ. ಯಾಕಂದ್ರೆ ನಿಮಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ವಿನಾಕಾರಣ ನಿಮಗೆ ಬ್ಲೇಮ್ಸ್ ಬರುವಂತದ್ದಿರುತ್ತೆ. ಮತ್ತೆ ಎದುರಾಳಿ ಆಗಿರ್ಬೋದು, ಎದುರಿನ ವ್ಯಕ್ತಿಯ ಒತ್ತಡ ಜಾಸ್ತಿ ಇರುತ್ತೆ. ನಿಮ್ಮ ಯಾವ್ದಾದ್ರು ವ್ಯವಹಾರಗಳಲ್ಲಿ ನೀವು ಅಂದುಕೊಂಡಂತ ಸಮಯಕ್ಕೆ ಯಾವುದೇ ಕೆಲಸ ಕಾರ್ಯನ ಮಾಡಿಲ್ಲ ಅಂದ್ರೆ
ಕೋರ್ಟ್ ಕಚೇರಿ ಓಡಾಟಗಳವರೆಗೂ ಕೂಡ ಇಲ್ಲಾಂದ್ರೆ ನೋಟಿಸ್ ಸಂಬಂಧಪಟ್ಟಂತಹ ಒಂದು ಮೆಸೇಜ್ ಆಗಿರ್ಬೋದು, ಇಲ್ಲಾಂದ್ರೆ ಆ ಸಂಬಂಧಪಟ್ಟಂತಹ ವಿವಾದಗಳನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಬ್ಯಾಂಕಿಗೆ ಸಂಬಂಧಪಟ್ಟಂತಹ ಲೋನ್ ಆಗಿರ್ಬೋದು ಮತ್ತೆ ಸಾಲ ತೀರಿಸಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ, ಆ ಒತ್ತಡದ ಸಂಬಂಧಪಟ್ಟಂತಹ ನೋಟಿಸ್ಗಳು ಕೂಡ ಈ ಬರುವ ತಿಂಗಳಲ್ಲಿ ನಿರೀಕ್ಷೆ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಮತ್ತೆ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳಿಗೆ ಸಕಾಲಕ್ಕೆ ಕಂಪ್ಲೀಟ್ ಮಾಡುವಂತಹ ಪ್ರಯತ್ನ ಇದ್ರೆ ಈ ಬರುವಂತಹ ತಿಂಗಳು ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಉತ್ತಮವಾದಂತಹ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಏನ್ ಪರಿಹಾರವನ್ನ ಮಾಡ್ಕೋಬೇಕು ನೋಡಿ, ಮುಖ್ಯವಾಗಿ ದುರ್ಗಾದೇವಿಯ ಉಪಾಸನೆಯನ್ನ ಮಾಡಿ. ಯಾಕಂದ್ರೆ ಎದುರಿನ ವ್ಯಕ್ತಿಯಿಂದ ಒತ್ತಡದ ಕೊರತೆ ಸಮಸ್ಯೆ ಇದ್ರೆ ಅದರಿಂದ ನಿಮಗೆ ತೊಂದರೆಯಿಂದ ದೂರ ಬರುವಂತಹ ಯೋಗಗಳಿರುತ್ತೆ. ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ ದುರ್ಗಾದೇವಿಯ ಉಪಾಸನೆಯನ್ನ ಮಾಡಿ ಮತ್ತೆ ದುರ್ಗಾ ಬೀಜ ಮಂತ್ರವನ್ನ ಪಠನೆ ಮಾಡೋದ್ರಿಂದ ಆಗುವಂತ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಇದರ ಜೊತೆಗೆ ವಿಷ್ಣು ಸಹಸ್ರನಾಮವನ್ನ ಪಠನೆ ಮಾಡಿ. ಪ್ರತಿ ಬುಧವಾರ ದಿವಸ ಆಯ್ತು, ಪ್ರತಿ ದಿನ ಆಯ್ತು, ಬುಧವಾರದಿಂದ ವಿಷ್ಣುವಿಗೆ ತುಳಸಿ ಮಾಲೆಯಿಂದ ಅರ್ಚನೆ ಮಾಡಿಸೋದಾಗಿರ್ಬಹುದು, ಮತ್ತೆ ಹೆಸರು ಕಾಳಿನ ದಾನವನ್ನ ಮಾಡಿ ಹಸಿರು ವಸ್ತ್ರದ ಜೊತೆಗೆ, ಅದರಿಂದ ತುಂಬಾ ಉತ್ತಮವಾದಂತಹ ಅನುಕೂಲಗಳು ಕೂಡ ಬರುತ್ತೆ. ಇದರ ಜೊತೆಗೆ ಬುಧನ ರತ್ನ ಪಚ್ಚೆಯನ್ನ ಧಾರಣೆ ಮಾಡಿ ಬರುವಂತಹ ತಿಂಗಳಲ್ಲಿ ನಿಮಗೆ ಸಮಸ್ಯೆಗಳನ್ನ ಎದುರಿಸುವಂತಹ ಸಾಮರ್ಥ್ಯ, ಚಾಣಾಕ್ಷತನ ಮತ್ತೆ ಹೆಸರು ಕೀರ್ತಿಯಲ್ಲಿ ವೃದ್ಧಿಯಾಗುವಂತಹ ಅವಕಾಶಗಳು ಕೂಡ ಇರುತ್ತೆ. ಹೇಳಿದಂತಹ ಪರಿಹಾರವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.